ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ ಅಮೃತನೋನಿ ಗ್ಯಾಸ್ಟ್ರಿನ್. ದಿನನಿತ್ಯ ಕೆಲಸದಲ್ಲಿ ನಾವು ಏನೇನು ಮಾಡ್ತೇವೆ ಅದರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ ಮೇನ್ ನಮ್ಗೆ ಅರ್ಥ ಆಗಲ್ಲ. ಆ ಥರ ನಾನು ಸುಮಾರು ಕೆಲಸ, ಒಂದು ಹುಡುಗಿ ನೆಕ್ ಪೇನ್ ಅಂತ ಬಂದಲು, ಎಲ್ಲ ಇನ್ವೆಸ್ಟಿಗೇಟ್ ಮಾಡಿದೆ. ಕಂಪ್ಯೂಟರಲ್ಲಿ 8 hours ಕೆಲಸ, ಕೂತ್ಕೊಳ್ಳೋದು ಹಿಂಗೆ ಟೇಬಲಲ್ಲಿ ಸ್ಕ್ರೀನ್ ಇಲ್ಲಿದೆ. ಸೊ ಶಿ ಶುಡ್ ಡೂ ಲೈಕ್ ದಿಸ್. ಆಸ್ ಅ ನ್ಯೂರೋಸರ್ಜನ್ ನನಗೆ ಪೇಯ್ನ್ ಬರುತ್ತೆ, ದಿನೋ ಜನಗಳು ಬರುತ್ತೆ, 50 to 70 ಭಾಗ ಪೇಷಂಟ್ ದಮ್ಮಿಂದನೇ ಬರುತ್ತೆ. ಸೊ ನಾನು ಏನು ಹೇಳೋದಂದರೆ 3 ವಾರಕ್ಕಿಂತ ಜಾಸ್ತಿ ಪೇಯ್ನ್ ಇದೆ, ಕ್ರಾನಿಕ್ ಪೇಯ್ನ್ ಅಂತ ಹೇಳ್ತೀನಿ. ಅದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡಿದ್ರೆ ಅದೊಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ನೋವು ಬಂದ ತಕ್ಷಣ ನಿಮ್ಮ ಮೈಂಡೇ ಡಿಸ್ಟ್ರಾಕ್ಟ್ ಆಗ್ಬಿಡುತ್ತೆ. ನೀವು ಏನು ಕೆಲಸ ಸರಿ ಮಾಡ್ತೀವಿ, ಯುವರ್ ಕ್ವಾಲಿಟಿ ಆಫ್ ಲೈಫ್ ಗೆಟ್ಸ್ ಅಫೆಕ್ಟೆಡ್, ಯುವರ್ ಸ್ಲೀಪ್ ವಿಲ್ ಗೆಟ್ ಅಫೆಕ್ಟೆಡ್, ಯುವರ್ ಮೂಡ್ ವಿಲ್ ಗೆಟ್ ಅಫೆಕ್ಟೆಡ್, ಎವ್ರಿಥಿಂಗ್ ಗೆಟ್ಸ್ ಅಫೆಕ್ಟೆಡ್. ಸೊ ಅಂದರೆ ಎವ್ರಿ ಪೇನ್, ಎವ್ರಿ ಡಿಸ್ಕ್ ಡಸ್ ನಾಟ್ ನೀಡ್ ಸರ್ಜರಿ. ದಟ್ ಈಸ್ ಮೈ ಮೆಸೇಜ್ ಟು ಯುವರ್ ಆಡಿಯನ್ಸ್. ನಮಸ್ಕಾರ ವೀಕ್ಷಕರೇ, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಇತ್ತೀಚಿನ ದಿನಗಳಲ್ಲಿ ನಮಗೆ ಇರೋ ಕೆಲಸಗಳ ಮಧ್ಯೆ ಈ ಪೇನ್ ಮ್ಯಾನೇಜ್ಮೆಂಟ್ ಅನ್ನೋದು ದೊಡ್ಡ ಸವಾಲಾಗ್ಬಿಟ್ಟಿದೆ. ತಲೆನೋವು, ಸೊಂಟ ನೋವು, ಮೈಕೈ ನೋವು, ಈ ರೀತಿ ಹಲವು ರೀತಿಯ ನೋವುಗಳು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ, ಯಾವ ರೀತಿ ನಾವು ಪೇನ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅನ್ನೋದನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಫಂಕ್ಷನಲ್ ನ್ಯೂರೋ ಸರ್ಜನ್ ಅಟ್ PRS ನ್ಯೂರೋ ಸೈನ್ಸಸ್ ಡಾಕ್ಟರ್ ಶರಣ್ ಶ್ರೀನಿವಾಸನ್ ಅವರು. ಸರ್ ನಮಸ್ಕಾರ. ಸರ್, ಪೇನ್ ಮ್ಯಾನೇಜ್ಮೆಂಟ್ಗೆ ನೀವು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ? ಬಿಕಾಸ್ ಯು ಆರ್ ಅ ನ್ಯೂರೋ ಸರ್ಜನ್, ಸೊ ಹೇಗೆ ನೀವು ಹ್ಯಾಂಡಲ್ ಮಾಡ್ತೀರಾ ಅಂತ. ಫಸ್ಟ್ ನಾನು ಒಂದು ಪರ್ಸನಲ್ ಸ್ಟೋರಿ ಹೇಳ್ತೀನಿ, ಆಮೇಲೆ ಪೇನ್ ಬಗ್ಗೆ ಹೇಳ್ತೀನಿ. ಇದು ಜಸ್ಟ್ ಲಾಕ್ಡೌನ್ ಸ್ಟಾರ್ಟ್ ಆಗೋಕ್ಕೆ 15 ದಿವಸ ಮೊದಲು ನಮ್ಮ ಮನೇಲಿ ಒಂದು ಸಣ್ಣ ಬಾಲ್ಕನಿ ಮಾಡಿಸ್ಕೊಂಡೆ. ಬಾಲ್ಕನಿ ಮಾಡಿಸಿದಾಗ ಅಲ್ಲಿ ಒಂದು ಟೇಬಲ್, ನನಗೋಸ್ಕರ ಒಂದು ಟೇಬಲ್ ಚೇರ್ ಸ್ಪೆಷಲ್ ಆಗಿ ಕೇನ್ ಚೇರ್ ಟೇಬಲ್ ಮಾಡಿಸ್ಕೊಂಡ್ಬಿಟ್ಟು ಅಲ್ಲಿ ಮಾಡಿಸ್ಕೊಂಡೆ, ನಾನು ರಿಲ್ಯಾಕ್ಸ್ ಮಾಡಲಿ. ಆಯಿತು, ಅದಾಗಿ 15 ದಿವಸಕ್ಕೆ ಲಾಕ್ಡೌನ್ ಆಗೋದು. ನಾನು ನ್ಯೂರೋ ಸರ್ಜನ್, ಐ ವಾಸ್ ನಾಟ್ ಫ್ರಂಟ್ ಲೈನ್ ವರ್ಕರ್. ಫಸ್ಟ್ ಟೈಮ್ ಕೇಸಸ್ ಇರಲಿಲ್ಲ ನಾನು. ಸೊ ನಮ್ಮದು ಸರ್ಜರೀಸ್ ಎಲ್ಲ ಬಂದಾಗೋದು, ಎಲ್ಲ ಲಾಕ್ಡೌನ್ ಆಗುತ್ತೆ. ಸೊ ನಾನು ಆ ಚೇರಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಕೆಲಸ ಓದೋದು, ಕಂಪ್ಯೂಟರ್ ಕೆಲಸ ಮಾಡ್ಕೊಂಡು ಕೂತಿದ್ದೆ ಗಂಟಾಗಟ್ಟಲೆ. ಒಂದು ಮೇ ಬಿ ಬಹುಶಃ 4 ವಾರ ಆದಮೇಲೆ ಇಲ್ಲಿಂದ ಈ ಸೊಂಟ ಸೈಡಲ್ಲಿ ನೋವು ಸ್ಟಾರ್ಟ್ ಆಯಿತು. ಏನಾಯಿತು ಏನೋ ಅಂದ್ಕೊಂಡೆ. ಐ ವಾಸ್ ವಾಕಿಂಗ್ 20,000 steps. ಕೆಲಸ ಅಲ್ಲ, ಬೆಳಗ್ಗೆ 10,000, ಸಾಯಂಕಾಲ 10,000 ಸುಮ್ಮನೆ ಸ್ಟೆಪ್ಸ್ಗೂ ಇದೆ. ಈಗ ಕಾಲು ಹಿಂಗೆ ಮಾಡಿ ಶೂ ಲೈಸ್ ಕಟ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಬಟ್ ಐ ಕುಡ್ ವಾಕ್ 20,000 steps. ನಾನೇನೋ ನೆಗ್ಲೆಕ್ಟ್ ಮಾಡಿದೆ, ಹಿಂಗೆಲ್ಲ ಮಾಡಿದೆ. ಕಡೆಗೆ ಆಗಲಿಲ್ಲ, ತುಂಬ ನೋವು ಬಂದ್ಬಿಡ್ತು. ಆಮೇಲೆ ನಾರ್ಥೋಪೆಡಿಕ್ ಸರ್ಜನ್ ಹತ್ರ ಹೋದೆ, ಏನಾಗಿದೆ ಈ ಥರ ನೋವಿದೆ ಅಂತ. ಇನ್ನು ಹೊಸ ಚೇರ್ ತೊಗೊಂಡೆ ಅಂತ ಕೇಳ್ದೆ, ಹೊಸ ಚೇರ್. ನಾನು ಹೌದು ಅಂತಂದೆ. ಅವನೇನು ಪ್ರಶ್ನೆಲ್ಲಿ ಕೇಳಿದ್ಮೇಲೆ ಟು ಕಟ್ ದ ಲಾಂಗ್ ಸ್ಟೋರಿ ಶಾರ್ಟ್ ಏನಂತಂದರೆ, ಚೇರಲ್ಲಿ ಫ್ಲ್ಯಾಟ್ ಆಗಿರಬೇಕು. ನನ್ನ ಚೇರ್ ಸ್ವಲ್ಪ ಹಿಂದಿಗೆ ಸ್ಲೋಪ್ ಇತ್ತು, ರಿಲ್ಯಾಕ್ಸಿಂಗ್ ಚೇರ್. ಇವಾಗ ಹಿಂದೆ ಸ್ಲೋಪ್ ಆಗಿ ಚೇರ್ ಇತ್ತು ನಂದು, ನಾನು ಮುಂದಕ್ಕೆ ಕೂತ್ಕೊಂಡು ಮಾಡ್ತಾಯಿದ್ದೆ. ಅವ್ನು ಹೇಳ್ದ ನನಗೆ ಕರೆಕ್ಟ್ ಪಾಸ್ಚರ್ ಏನಂದರೆ, ಯಾವಾಗಲೂ ನೀನು ಸೊಂಟ ಯಾವತ್ತೂ ಮೇಲಿರಬೇಕು, ನೀ ಕೆಳಗಿರಬೇಕು. ನಂದು ಆಪೋಸಿಟ್ ಇತ್ತು. ಆದ್ದರಿಂದ ನೋವು ಬಂತು. ದ ಮೊಮೆಂಟ್ ಐ ಡಿಡ್ ಸಮ್ ಥೆರಪಿ ಆ್ಯಂಡ್ ಚೇಂಜ್ ಮೈ ಚೇರ್, ಪ್ರಾಬ್ಲಮ್ ಗಾಟ್ ಸಾಲ್ವ್. ಸೊ ಇಮ್ಯಾಜಿನ್, ನಾನು ಫಂಕ್ಷನಲ್ ನ್ಯೂರೋ ಸರ್ಜನ್, ನಾನು ಇದೆಲ್ಲ ಮಾಡಿದ್ರೆ ನನಗೆ ಮಾಹಿತಿ ಇದೆ. ಸಿಂಪಲ್ ಸ್ಟುಪಿಡ್ ಚೇರ್ ಐ ಕ್ಯಾನ್ ಕಾಸ್ ದಿಸ್ ಪ್ರಾಬ್ಲಮ್. ಅಂದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ದಿನನಿತ್ಯ ಕೆಲಸದಲ್ಲಿ ನಾವು ಏನೇನು ಮಾಡ್ತೇವೆ ಅದರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ ಮೇನ್ ನಮ್ಗೆ ಅರ್ಥ ಆಗಲ್ಲ. ಆ ಥರ ನಾನು ಸುಮಾರು ಕೆಲಸ, ಒಂದು ಹುಡುಗಿ ನೆಕ್ ಪೇನ್ ಅಂತ ಬಂದಲು, ಎಲ್ಲ ಇನ್ವೆಸ್ಟಿಗೇಟ್ ಮಾಡಿದೆ. ಕಂಪ್ಯೂಟರಲ್ಲಿ 8 hours ಕೆಲಸ, ಕೂತ್ಕೊಳ್ಳೋದು ಹಿಂಗೆ ಟೇಬಲಲ್ಲಿ ಸ್ಕ್ರೀನ್ ಇಲ್ಲಿದೆ. ಸೊ ಶಿ ಶುಡ್ ಡೂ ಲೈಕ್ ದಿಸ್. ಆಲ್ ಐ ಡು ಟು ಬ್ರಿಂಗ್ ದ ಸ್ಕ್ರೀನ್ ಹಿಯರ್, ದ ಪೇನ್ ವೆಂಟ್ ಅವೇ. ಸಿಲ್ಲಿ ಥಿಂಗ್ಸ್ ಲೈಕ್ ದಿಸ್. ಇವಾಗ ನಾವು ತಪ್ಪು ಸೈಜ್ ಚಪ್ಪಲಿ ಹಾಕೊಂಡ್ರೆ ನೋವು ಬರಲ್ಲ. ಸೈಜ್ ತಪ್ಪಿದೆ ಅಪಾರ್ಟ್ ಫ್ರಮ್ ಹೀಲ್ಸ್. ಸೊ ಕಮಿಂಗ್ ಬ್ಯಾಕ್ ಟು ಪೇನ್, ಆಸ್ ಅ ನ್ಯೂರೋ ಸರ್ಜನ್ ನನಗೆ ಪೇಯ್ನ್ ಬರುತ್ತೆ, ದಿನೋ ಜನಗಳು ಬರುತ್ತೆ, 50 to 70 ಭಾಗ ಪೇಷಂಟ್ ದಮ್ಮಿಂದನೇ ಬರುತ್ತೆ. ಫಸ್ಟು ಹೆಡೇಕ್, ಅದು ಒನ್ ಆಫ್ ದ ಸಬ್ಸೆಟ್ ಇಸ್ ಮೈಗ್ರೇನ್. ಅದ್ರ ಬಗ್ಗೆ ನಾನು ಇವತ್ತು ತುಂಬ ಮಾಹಿತಿ ಕೊಡಲ್ಲ ನಿಮಗೆ. ಸೆಕೆಂಡು ಮುಖ ನೋವು, ಮುಖಲ್ಲೇ ಪೇಯ್ನ್ ಬರುತ್ತೆ. ಕೆಲವರು ಶಾರ್ಪ್ ಶೂಟಿಂಗ್ ಪೇಯ್ನ್ ಬಂದ್ಬಿಟ್ಟು ಹೋಗ್ಬಿಡುತ್ತೆ, ಈ ಭಾಗಲ್ಲಿ ಬರುತ್ತೆ. ಅದು ಒನ್ ಸಬ್ಸೆಟ್ ಆಫ್ ಮುಖ ಪೇಯ್ನ್ ಇಸ್ ಕಾಲ್ಡ್ ಟ್ರೈಜೆಮಲ್ ನ್ಯೂರಾಲಜಿ ಅಂತ. ಒಂದು ನರ್ವ್ ಬರುತ್ತೆ ಬ್ರೈನಿಂದ ಇದಕ್ಕೆ. ಅದು ಶೂಟಿಂಗ್ ಅಂದರೆ ಯು ಕಾಂಟ್ ಇಮ್ಯಾಜಿನ್ ಎಷ್ಟು ಪೇಯ್ನ್ ಇರುತ್ತೆ. ಪೇಯ್ನ್ ಬಂದಾಗ ಅವ್ರು ಸ್ವತಃ ಎಂಜಲ್ ನುಗ್ಲಿಕ್ಕಾಗಲ್ಲ, ಮಾತಾಡ್ಲಿಕ್ಕಾಗಲ್ಲ, ಅಷ್ಟು ಪೇಯ್ನ್. ನೇಣಾಕೋಬೇಕಂತ ಅಷ್ಟು ಪೇಯ್ನ್ ಬರುತ್ತೆ ಅವ್ರಿಗೆ. ಆ ಪೇಯ್ನು ಕೆಲವು ಸೆಕೆಂಡ್ ಬಂದು ಹೋಗ್ಬಿಡುತ್ತೆ, ಕೆಲವಲ್ಲಿ ಗಂಟಾಗಟ್ಟಲೆ ಇರ್ತದೆ. ಅದು ಔಷಧಿಯಲ್ಲಿ ಸೆಟ್ಲ್ ಆಗಲಿಲ್ಲ ಅಂದರೆ ಅಲ್ಲಿ ಯೂಶಲ್ ನರ ಮೇಲೆ ಸ್ವಲ್ಪ ಇರಿಟೇಷನ್ ಇರುತ್ತೆ ಬ್ರೈನಲ್ಲಿ, ಇಲ್ಲದ ಕೆಲವು ಏನು ಇರಲ್ಲ. ಅಂಥವ್ರಲ್ಲಿ ಒಂದು ಸ್ಪೆಷಲ್ ಇಂಜೆಕ್ಷನ್ ಹಾಕಬೇಕಾಗುತ್ತೆ. OTಯಲ್ಲಿ ನಮ್ಮಂಥವ್ರು ಮಾಡ್ತೀವಿ. ಅದು ಒಳಗೆ ಹೋಗ್ಬಿಟ್ಟು OTಯಲ್ಲಿ ನೋಡ್ಕೊಂಬಿಟ್ಟು ನರ ನೋಡಿಬಿಟ್ಟು ಅದು ಟಚ್ ಮಾಡಿಬಿಟ್ಟು ಅದು ಅಗೇನ್ ಲೈಫ್ ಸರ್ಜರಿ ನೋಡಿ ಅದನ್ನು ಬಂದ್ ಮಾಡಿದ್ರೆ ಆ ನೋವು ಕಮ್ಮಿ ಆಗ್ಬಿಡುತ್ತೆ. ಅದು ಟ್ರೈಜೆಮಲ್ ನ್ಯೂರಾಲಜಿ ಅಂತ ಹೇಳ್ತೀವಿ. ಅದು ನಂಬರ್ 2.
ಮೂರನೇದು ಕತ್ತು ಪೇಯ್ನು, ಲೋ ಬ್ಯಾಕ್ ಪೇಯ್ನ್, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಕೇಳಿರ್ಬೇಕು. ಹೌದು. ಅಮೃತೋನಿಕ್ ಗ್ಯಾಸ್ಟ್ರಿನ್ ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್ ಈ ಎಲ್ಲಾ ಪ್ರಾಬ್ಲಮ್ ದೂರ ಮಾಡುತ್ತೆ. ಕಾರಣ ಏನೇ ಇರ್ಲಿ ನಿವಾರಣೆಗೆ ಇರೋದು ಒಂದೇ, ಅಮೃತೋನಿಕ್ ಗ್ಯಾಸ್ಟ್ರಿನ್. ಲೇಡಿ ಬಂದು ನನ್ನ ಮುಂದೆ ಒಂದು ದಿವಸ ಬಂದು ಕೂತ್ಕೊಂಡು 35 ವರ್ಷನಾಗಿಲ್ಲ ಯಮ್ಮಗೆ. ಡಾಕ್ಟರ್ ಏನಮ್ಮ ಸರ್ವೈಕಲ್ ಸ್ಪಾಂಡಿಲೋಸಿಸ್. ನಾನು ಹೇಳಿದೆ ಏನಮ್ಮ ನೀವು ಟರ್ಮಿನಲ್ ಸ್ಟೇಜ್ ಕ್ಯಾನ್ಸರ್ ಥರ ಮಾತಾಡ್ತಾರೆ, ಏನು ನಿಮ್ಮ ಕತೆ? ಇಲ್ಲ ಸರ್ ನಾನು ಲೈಫೇ ಹಾಳಾಗ್ಬಿಡಿದೆ ಸರ್, ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಅವ್ರಿಗೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ದೊಡ್ಡ ಕಾಯಿಲೆ. ಸರ್ವೈಕಲ್ ಸ್ಪಾಂಡಿಲೋಸಿಸ್ ಉಜ್ಜೋದು, ವೇರ್ ಆ್ಯಂಡ್ ಟೇರ್ ಅಂತ ನಾವು ಹೇಳೋದು. ಅದು ಕಾಯಿಲೆ ಅಲ್ಲ, ಅದು ವೇರ್ ಆ್ಯಂಡ್ ಟೇರ್. ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದೀವಿ ನಾವು. ಸೊ ಅದು ಬಟ್ ಇರೋದು ಸೌದಿದಿಂದ ಅಲ್ಲ, ಇರೋದು ಎಕ್ಸಸೈಸ್ ಮಾಡಿದ್ರೆ ಸರ್ ಹೋಗುತ್ತೆ. ಜಸ್ಟ್ ಗೇವ್ ಅ ಟ್ರೀಟ್ಮೆಂಟ್ ಕರೆಕ್ಟಾಗಿ ನಾವು ಪೇನ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಶಿ ಈಸ್ ಕಂಪ್ಲೀಟ್ಲಿ ಆಲ್ ರೈಟ್. ಸೊ ನಾನೇನು ಹೇಳೋದಂದರೆ 3 ವಾರಕ್ಕಿಂತ ಜಾಸ್ತಿ ಪೇಯ್ನ್ ಇದೆ, ಕ್ರಾನಿಕ್ ಪೇಯ್ನ್ ಅಂತ ಹೇಳ್ತೀನಿ ನಾನು. ಅದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡಿದ್ರೆ ಅದೊಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ನೋವು ಬಂದ ತಕ್ಷಣ ನಿಮ್ಮ ಮೈಂಡೇ ಡಿಸ್ಟ್ರಾಕ್ಟ್ ಆಗ್ಬಿಡುತ್ತೆ. ನೀವು ಏನು ಕೆಲಸನ ಸರಿ ಮಾಡಬೇಕು, ಯುವರ್ ಕ್ವಾಲಿಟಿ ಆಫ್ ಲೈಫ್ ಗೆಟ್ಸ್ ಎಫೆಕ್ಟೆಡ್, ಯುವರ್ ಸ್ಲೀಪ್ ವಿಲ್ ಗೆಟ್ ಎಫೆಕ್ಟೆಡ್, ಯುವರ್ ಮೂಡ್ ವಿಲ್ ಗೆಟ್ ಎಫೆಕ್ಟೆಡ್, ಎವ್ರಿಥಿಂಗ್ ಗೆಟ್ಸ್ ಎಫೆಕ್ಟೆಡ್. ಸೊ ಅದರಲ್ಲಿ ಏನಾಗುತ್ತೆ, ಕೆಲವು ಜನ ಕತ್ ಪೇನ್ ಅಂತ ಇದೇ ಥರ ಗೊತ್ತಿಲ್ಲ, ಡಾಕ್ಟರ್ ಹೋದಾಗ MRI ಸ್ಕ್ಯಾನ್ ಮಾಡಿಸ್ತಾರೆ. MRI ಸ್ಕ್ಯಾನ್ ಈ ಸ್ಲಿಪ್ ಡಿಸ್ಕ್ ಆಗಿದೆ, ಈ ನರಮಲ್ಲಿ ಒತ್ತಡ ಇದೆ ಅಂತ ಬರುತ್ತೆ. ಅದು ಬಂದ ತಕ್ಷಣ ಕೆಲವು ಜನ ಆಪರೇಷನ್ ಮಾಡಿಬಿಡ್ತಾರೆ. ಸೊ ಸ್ಕ್ಯಾನಲ್ಲಿ ನಮ್ಮಲ್ಲಿ ಮಾಡಿದ್ರೆ ಸ್ವಲ್ಪ ಡಿಸ್ಕ್ ಇರ್ತದೆ. ನಾವು ಮೂವ್ಮೆಂಟ್ ಮಾಡ್ತಾನೆ ಇರ್ತೀವಲ್ಲ, ಸಾವಿರಾರು ಸಲ ಮಾಡ್ತಿದ್ವಿ. ಹೊಸ ಕಾರ್ ಹಳೆ ಕಾರಿಗೆ ವ್ಯತ್ಯಾಸ ಬರಲ್ವಾ ಸ್ವಲ್ಪ. ಸೊ ಇದ್ದಿದ್ದೆಲ್ಲ ನಾವು ತೆಗಿಬೇಕಂತೇನಿಲ್ಲ. ಫಸ್ಟ್ ಆಫ್ ಆಲ್ ಪೇಷಂಟ್ಗೆ ಇರೋದು ಪೇಯ್ನು ಸ್ಕ್ಯಾನರ್ ತೊಂದರೆ ಕನೆಕ್ಟ್ ಆಗತ್ತಾ, ಮೋಸ್ಟ್ ಇಂಪಾರ್ಟೆಂಟ್. ಕರೆಕ್ಟ್. ಅದು ಕನೆಕ್ಟ್ ಆಗಲಿಲ್ಲ ಅಂದರೆ ಮೀನಿಂಗ್ಲೆಸ್. ನಾನು ಐ ಸ್ಟಿಲ್ ರಿಮೆಂಬರ್, ನಾನು ಅರ್ಲಿ ಇನ್ ಮೈ ಪ್ರಾಕ್ಟೀಸ್ ಒನ್ ಮುಸ್ಲಿಮ್ ಲೇಡಿ ಕೇಮ್ ಟು ಮಿ, ಹ್ಯಾಸ್ ಗಾನ್ ಟು ಅನದರ್ ಡಾಕ್ಟರ್ ವಿತ್ ಪೇಯ್ನ್ ಇನ್ ದ ಬ್ಯಾಕ್. ಇದು ತೊಡೆ ಜಾಗಲ್ಲಿ ಪೇಯ್ನ್. ತೊಡೆ ಜಾಗದಲ್ಲಿ ಪೇಯ್ನ್ ನಿಮ್ಮ ತಲೆಗೆ ಏನು ಬರುತ್ತೆ ಹೇಳಿ? ಶಿಯಾಟಿಕಾ, ಕಾಮನಷ್ಟು ಶಿಯಾಟಿಕಾ. ಆಗ ಒಂದು ನ್ಯೂರಾಲಜಿಸ್ಟ್ ಹೋಗಿದ್ದೆ, ಅವ್ರು ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನಲ್ಲಿ D11 D12 ಸ್ಲಿಪ್ ಡಿಸ್ಕ್. D11 ಒಂದು ನಂಬರ್ ಬೆನ್ ಮೂಳೆಯಲ್ಲಿ ಸ್ಲಿಪ್ ಡಿಸ್ಕ್ ಅಂತ ಹೇಳಿ ನನಗೆ ಆಪ್ರೇಷನ್ ಕಳ್ಸೋರು. ಆಯಮ್ಮ ಬಂದು ನನ್ನ ಮುಂದೆ ಕೂತ್ಕೊಂಡ್ರು. ನಾನು ಹಿಂದೆಯಲ್ಲಿ ಕೇಳಿದೆ ಏನಮ್ಮ ನಿಂತ ತೊಂದರೆ ಅಂತ ಕೇಳಿದ್ರೆ, ನನ್ನ ಸ್ಕ್ಯಾನಲ್ಲಿ ತೊಂದರೆ ಇದೆ, ನಾನು ಆಪ್ರೇಷನ್ ಬಂದಿದ್ದೆ. ಫುಲ್ ಪಟ್ಟ ಗಿಟ್ಟನೆಲ್ಲ ಕಟ್ಕೊಂಡು ಆಪ್ರೇಷನ್ ಬಂದ್ಬಿಡಿದ್ರು ಪೇಷಂಟು. ನಿನ್ನ ತೊಂದರೆ ಏನಂತ ಕೇಳಿದ್ರೆ ಅದೇ ಹೇಳಿದ್ಲು. ಮತ್ತೆ ನಮ್ಮ ಅದು ಸ್ಕ್ಯಾನ್ ತೊಂದರೆ, ನಿನ್ನ ತೊಂದರೆ ಏನು ಹೇಳಿ ಅಂತ ಹೇಳಿದೆ. ಶೀ ಈಸ್ ಟೆಲ್ಲಿಂಗ್ ಸ್ಕ್ಯಾನ್ಸ್ ಪ್ರಾಬ್ಲಮ್, ಐ ವಾಂಟ್ ಟು ನೋ ಹರ್ ಪ್ರಾಬ್ಲಮ್. ಆಮೇಲೆ ಡಾಕ್ಟರ್ ಈ ಥರ ಸೊಂಟ ನೋವಿದೆ. ಆಮೇಲೆ ಮತ್ತೆ ಕೇಳಿದ್ರು ಯಾವಾಗ ಆಪ್ರೇಷನ್ ಮಾಡ್ತಾರೆ, ಸ್ವಲ್ಪ ದಯವಿಟ್ಟು ಮಾಡ್ಕೊಳ್ಳಿ, ನನ್ನ ಎಕ್ಸಾಮಿನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಕ್ಸಾಮಿನೇಷನ್ ಮಾಡಿದೆ. ಎಕ್ಸಾಮಿನೇಷನ್ ಮಾಡಿದ್ರೆ ಮತ್ತೆ ಅದೇ ಪ್ರಶ್ನೆ ಕೇಳಿದ್ರು, ಯಾವಾಗ ಆಪ್ರೇಷನ್ ಮಾಡ್ತಾರೆ. ಅವಾಗ ಇರಿಟೇಟ್ ಆಗ್ಬಿಡ್ತು, ಈ ಏನಪ್ಪ ಪೇಷಂಟ್ ರೆಡಿಯಾಗಿ ಆಪ್ರೇಷನ್ ಮಾಡಿ, ಈ ಡಾಕ್ಟ್ರ್ ಆಪ್ರೇಷನ್ ಮಾಡಲ್ಲ ಅಂತ ಹೇಳ್ತಾರಲ್ಲಪ್ಪ, ಏನು ಸಮಸ್ಯೆ. ನಾನು ಹೋಗ್ಬಿಟ್ಟು ಈ ಎಕ್ಸ್ರೇ ಮಾಡಿಸ್ಕೊಂಬನ್ನಿ, ಎಕ್ಸ್ರೇ ಮಾಡಿದ್ಮೇಲೆ ಹೇಳ್ತೀನಿ. ಎಕ್ಸ್ರೇ ಹಿಪ್ ಜಾಯಿಂಟ್ ಎಕ್ಸ್ರೇ ಬರ್ಕೊಟ್ಟೆ. ಹಿಪ್ ಜಾಯಿಂಟ್ ಎಕ್ಸ್ರೇ ಏನಿತ್ತು ಗೊತ್ತಾ, ಅದರಲ್ಲಿ TB ಇತ್ತು. ಆ ಎಮ್ಮಗೆ ನೋವು ಇರೋದು ಹಿಪ್ ಜಾಯಿಂಟ್ TBಯಿಂದ, ಆ ಸ್ಕ್ಯಾನ್ ಪ್ರಾಬ್ಲಮಿಂದ ಅಲ್ಲ. ಸೊ ನಾನು ಜೂನಿಯರ್ ಇದೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ದ. ಡಾಕ್ಟರ್ ನಿಮಗೇನು ಗೊತ್ತಾಯ್ತು ಡಾಕ್ಟರ್ ಅಂತ ಕೇಳ್ದ. ನೋಡಪ್ಪ ನಮ್ಮಲ್ಲಿ ಇದು C1 C2 C3 ಇದ್ದಂಗೆ D1 D2 ಎಲ್ಲ ನಂಬರ್ಸ್ ಇದೆ, ನರಕ್ಕೆಲ್ಲ ನಂಬರ್ಸ್ ಇದೆ. ಈ ಶಿಯಾಟಿಕ್ ಇರೋದು L5S1 ಗೊತ್ತಾಯ್ತಾ. ಆ ಎಮ್ಮನ್ನ L5S1 ಜಾಗದಲ್ಲಿ ಪೇನ್ ಇರುತ್ತೆ. ಆ ಡಿಸ್ಕ್ ಇರೋದು D11 D12 ಗೊತ್ತಾಯ್ತಾ. ಅದು ನಾನು ಡಿಸ್ಕ್ ತೆಗೆದು ನೋವು ಹೋಗಲ್ಲ, ಬಿಕಾಸ್ ನೋವು ಬರ್ತಾ ಇರೋದು ಬೇರೆ ಕಡೆ ಅಂತ. ಸೊ ಅಂದರೆ ನಾವು ಸುಮ್ಮನೆ ಸ್ಕ್ಯಾನ್ ನೋಡ್ಕೊಂಡ್ಬಿಟ್ಟು ಆಪ್ರೇಷನ್ಗಳಾಗ್ತಾಯಿದೆ ಅಲ್ಲಿ. ಸೊ ಐ ಆಮ್ ನೋನ್ ಆಸ್ ಅ ಡಾಕ್ಟರ್ ಹೂ ಡಸಂಟ್ ಡು ಆಪ್ರೇಷನ್ ಅನ್ನೆಸರಿ. ತುಂಬ ಜನ ನನ್ನ ಹತ್ರ ಬರೋದು ಈ ಡಾಕ್ಟರ್ ಹತ್ರ ಹೋಗಿ ಸುಮ್ಮನೆ ಆಪ್ರೇಷನ್ ಮಾಡೋದು ನನ್ನ ಹತ್ರ ಬರ್ತಾರೆ. ಇದ್ರ ಜೊತೆಗೆ ನಾನು ಈ ಪೇಯ್ನ್ ಮ್ಯಾನೇಜ್ಮೆಂಟ್ ಆದಮೇಲೆ ನನ್ನ ಸ್ಪೈನ್ ಬ್ಯಾಕ್ ಸರ್ಜರಿ ನಾನು ಮಾಡ್ತೀನಿ. ದೋ ನನ್ನ ಬ್ರೈನ್ ಡಾಕ್ಟರ್ ಅಂದ್ರೇನು, ಬೆನ್ ಮೂಳೆನೋ ಸೊಂಟ ಮೂಳೆ ನಾನು ಮಾಡ್ತೀನಿ ಆಪ್ರೇಷನ್, ಸರಿನಾ. ಮೈ ಸರ್ಜರಿ ಎಸ್ ಕಮ್ ಡೌನ್ 50%. ಕೆಲವರೆಲ್ಲ ಕತ್ತಲ್ಲಿ ಗಂಟಿರುತ್ತೆ, ನೀವೇ ನೋಡ್ಕೊಂಡು ಒಂದ್ಸಲ ನೋವು ಬಂದರೆ ನೀವು ಹಿಂಗೆ ಮಾಡ್ಕೋತೀರಾ, ನೀವು ಮಾಡ್ಕೊಂಡು ಹಿಂಗೆ ಅಂದರೆ ರಿಲೀಸ್ ಆಗ್ಬಿಡುತ್ತೆ. ಅದೆಲ್ಲ ಕರೆಕ್ಟಾಗಿ ಮಾಡಿದ್ರೆ ನಾವು ಕಮ್ಮಿ ಆಗ್ಬಿಡುತ್ತೆ. ಸಾಕಷ್ಟು ನಾವು ಅಳ್ಕೊಂಡು ಬರ್ತಾರೆ. ಸಿಂಪಲಾಗಿ ನಾವು ಪೇಯ್ನ್ ಮ್ಯಾನೇಜ್ಮೆಂಟ್ ನೀಡ್ಲ್ ಹಾಕಿ ಕೆಲವು ಇಂಜೆಕ್ಷನ್ ಕೊಟ್ಬಿಟ್ಟು ದ ಮ್ಯಾಜಿಕಲಿ ಗೆಟ್ ಬೆಟರ್. ಸೊ ಅಂದರೆ ಎವ್ರಿ ಪೇಯ್ನ್, ಎವ್ರಿ ಡಿಸ್ಕ್ ಡಸ್ ನಾಟ್ ನೀಡ್ ಸರ್ಜರಿ. ದ್ಯಾಟ್ ಈಸ್ ಮೈ ಮೆಸೇಜ್ ಟು ಯುವರ್ ಆಡಿಯನ್ಸ್. ಪ್ರತಿ ಸ್ಲಿಪ್ ಡಿಸ್ಕ್ ಆದ್ರೇನು ನಾನು ಸಾಕಷ್ಟು ಪೇಷಂಟ್ ಸ್ಲಿಪ್ ಡಿಸ್ಕ್ ಟ್ರೀಟ್ಮೆಂಟ್ ಕೊಟ್ಟರೇನು ಆಪ್ರೇಷನ್ ಸ್ಪೋರ್ಟ್ಸ್ ಆಡ್ತಾರೆ, ದೇ ಆರ್ ಬ್ಯಾಕ್ ಟು ನಾರ್ಮಲ್. ದೇರ್ ಇಸ್ ಲೈಫ್ ಆಫ್ಟರ್ ಸ್ಲಿಪ್ ಡಿಸ್ಕ್, ದೇರ್ ಇಸ್ ಲೈಫ್ ಆಫ್ಟರ್ ಪೇಯ್ನ್. ಅದು ವೆರಿ ಇಂಪಾರ್ಟೆಂಟ್ ನಿಮಗೆ, ನಿಮ್ಮ ವೀಕ್ಷಕರಿಗೆ ಗೊತ್ತಾಗುತ್ತೆ. ಬಿಕಾಸ್ ಪೇಯ್ನ್ ಎಲ್ಲರಿಗೂ ಬರುತ್ತವ. ಪೇಯ್ನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆನ್ಸೇಷನ್ ಫಾರ್ ಹ್ಯೂಮನ್ ಬೀಯಿಂಗ್. ಬೆಂಕಿಯಲ್ಲಿ ಕೈ ಹಾಕಿದ್ರೆ ನಿಮ್ಗೆ ಗೊತ್ತಾಗಲ್ಲ, ನಿಮಗೆ ಸುಟ್ಟೋದ್ರೆ ಆ ಪೇಯ್ನ್ ಅಂತಲೇ ನೀವು ತೆಗಿಯೋದು. ಸೊ ಆ ಪೇಯ್ನ್ ಮುಖ್ಯ ನಮಗೆ. ಆ ಪೇಯ್ನ್ ಇಸ್ ಅ ವಾರ್ನಿಂಗ್ ಫಾರ್ ಅಸ್. ಬಟ್ ಅದು ಎಲ್ಲಿಂದ ಬರ್ತದೆ ಪೇಯ್ನ್, ಯಾವ ಸ್ಕ್ಯಾನಲ್ಲಿ ಹೇಳಿ ಗೊತ್ತಾಗಲ್ಲ ನಮಗೆ. ಚರ್ಮದಿಂದ ಬರ್ತಾ ಇದೆಯಾ, ಮಾಂಸದಿಂದ ಬರ್ತಾ ಇದೆ, ಇದರಿಂದ ಬರ್ತಾ ಇದೆ, ಅದನ್ನ ಹುಡ್ಕೊಂಡು ಹೋಗ್ಬೇಕು. ಅದು ರೀಸೆಂಟ್ ಒಂದು ಡಾಕ್ಟ್ರ್ ಬಂದು ನನ್ನ ಹತ್ರ ಬೆನ್ನು ಅಂದ್ಬಿಟ್ಟು. ಡಾಕ್ಟ್ರ್ ಎಲ್ಲ ಎಕ್ಸಾಮ್ ಏನು ಹೇಳಿದ್ರು ಗೊತ್ತಾ, ಡಾಕ್ಟ್ರು ಸೀನಿಯರ್ ಡಾಕ್ಟ್ರೆ ನಾನು 5 ಜನ ಡಾಕ್ಟರ್ಸ್ ಹೋಗಿದ್ದೀನಿ, ಯು ಆರ್ ದ ಫಸ್ಟ್ ಪರ್ಸನ್ ಹೂ ಟಚ್ಡ್ ಮೀ. ನೀವು ಫಸ್ಟು ಕೈ ಇಟ್ಟು ನೋಡಿದ್ದು ನನಗೆ. ಅಂದರೆ ಅದಕ್ಕೆ ದೇ ಇಸ್ ನೋ ಟೆಕ್ನಾಲಜಿ ಸೊಲ್ಯೂಷನ್. ನೀವು ಪೇಷಂಟ್ ಮುಟ್ಲೇಬೇಕು, ಪೇಷಂಟ್ ನೋಡಲೇಬೇಕು.
ಅದೇ ಫಸ್ಟ್ ಜವಾಬ್ದಾರಿ ಅಲ್ಲಮ್ಮ ನನಗೆ. ಕರೆಕ್ಟ್ ಅದು ನೋಡಿದ್ಮೇಲೆ ಅದು ತಕ್ಕಂತ ನಾನು ಟ್ರೀಟ್ಮೆಂಟ್ ಕೊಡ್ಬೋದು. ಹೆಂಗೆ ಗೊತ್ತಾಗತ್ತೆ? ಕರೆಕ್ಟ್ ಸರ್. ದ್ಯಾಟ್ಸ್ ಮೈ ಮೆಸೇಜ್. ಯಾ ಸರ್, ಈಗ ಯಾವುದೇ ಏಲ್ಮೆಂಟ್ ಇರಲಿ, ಸೊ ಹೋಲ್ ವರ್ಲ್ಡ್ ಈಸ್ ಒನ್ ಸೈಡ್ ಆ್ಯಂಡ್ ವಿಮೆನ್ ಆರ್ ದ ಅದರ್ ಸೈಡ್. ಯಾಕಂದರೆ ತುಂಬ ಹಾರ್ಮೋನಲ್ ಚೇಂಜಸ್ ಇರುತ್ತೆ ಆ್ಯಂಡ್ ಪ್ರೆಷರ್ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ. ಸೊ ವರ್ಕಿಂಗ್ ವುಮೆನ್ ಆಗಿರಲಿ ಅಥವಾ ಹೌಸ್ ವೈಫ್ಸ್ ಆಗಿರಲಿ, ಸಾಕಷ್ಟು ರೀತಿ ಅವ್ರಿಗೆ ನೋವುಗಳು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇದನ್ನು ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅಂತ? ಸೊ ಇಟ್ಸ್ ನೀವು ಕರೆಕ್ಟಾಗಿ ಹೇಳಿದ್ರಿ ಪ್ರಶ್ನೆ. ವುಮೆನ್ಗಿಂತ ಹಾರ್ಮೋನಲ್ ಚೇಂಜಸ್ ಮುಖ್ಯಮ್ಮ. ಸೊ ಆ ಹಾರ್ಮೋನ್ ಚೇಂಜಸ್ ಎಸ್ಪೆಷಲಿ ಡ್ಯೂರಿಂಗ್ ದಿ ಇದು ಮೆನ್ಸ್ಟ್ರಲ್ ಸೈಕಲ್ ಟೈಮಲ್ಲಿ, ಆ ಪೀರಿಯಡಲ್ಲಿ ದೇ ಹ್ಯಾವ್ ಲಾಟ್ ಆಫ್ ಫ್ಲಕ್ಚುಯೇಷನ್ ಅಂದರೆ ಕಾಮನೆಸ್ಟ್ ಹೆಡೇಕ್. ಮತ್ತು ಆ ಪೀರಿಯಡ್ಸ್ ಟೈಮಿಗೆ ತಲೆನೋವು ಬರುತ್ತೆ ಕರೆಕ್ಟ್ ಕಾನ್ಸ್ಟೆಂಟ್ಲಿ. ಸೊ ಆ್ಯಕ್ಚುಲಿ ತಲೆನೋವು ಫಸ್ಟ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ ಆಫ್ ದ PMS ಅಂತ ಹೇಳ್ತಾರೆ. ಮೂಡು ಚೇಂಜ್ ಆಗ್ಬಿಡುತ್ತೆ. ಮೂಡ್ ಸ್ವಿಂಗ್ಸ್. ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್. ಇನ್ಫ್ಯಾಕ್ಟ್ ಐ ವುಡ್ ನೋ ಮೈ ವೈಫ್ಸ್ PMS ಬೈ ಹರ್ ಮೂಡ್. ಓಕೆ. ಶಿ ಈಸ್ ಆಲ್ಸೋ ಡಾಕ್ಟರ್, ಶಿ ಈಸ್ ಅ ಸೈಕಾಲಜಿ ಡಾಕ್ಟರ್, ನ್ಯೂರೋಸೈಕಾಲಜಿಸ್ಟ್, ಮೆಡಿಕಲ್ ಡಾಕ್ಟರ್, ಮೂಡ್ ಚೇಂಜ್ ಆದ ತಕ್ಷಣ PMS ಅಂತ ಕೇಳ್ತಾ ಇದ್ದಾನೆ. ಟು ದ ಎಕ್ಸ್ಟೆಂಟ್ ಐ ವುಡ್ ಟೆಲ್ ನೀನು ಯಾರಿಗೂ ಬೈಬೇಡ, ಸುಮ್ಮನೆ ಆಗ್ಬಿಡು ನೀನು. ಈಗ ಒಂದ್ಸಲ ಮೂಡ್ ಹೋಗ್ಬಿಟ್ರೆ ಏನೇನೋ ಬೈಬಿಡೋದು. ಕರೆಕ್ಟ್. ಆಮೇಲೆ ಶಿ ವುಡ್ ರಿಗ್ರೆಟ್. ಸೊ ಅಷ್ಟೇ ನೀನು PMS ಅಲ್ಲಿ ಇದ್ದರೆ ಸುಮ್ಮನೆ ಆಗ್ಬಿಡೋದು ನೆಕ್ಸ್ಟ್ 3 days. ಐ ವುಡ್ ವಾಂಟ್, ಬಿಕಾಸ್ ಸೇಫ್ ಅಲ್ಲಮ್ಮ. ಇಲ್ಲದ ಕೆಲಸ ಇದ್ದಾಗ ಯಾರು ಅವ್ನು ಪುಣ್ಯಪ್ಪ ಬರ್ತಾನೆ, ಅವ್ನಿಗೇನೋ ಕಷ್ಟ ಸುಖ ಆಗುತ್ತೆ, ಅವ್ರು ಹೋಗ್ಬಿಟ್ಟು ಬೈದ್ಬಿಟ್ಟು ಆಮೇಲೆ ಏನಪ್ಪ ನಾನು ಹಿಂಗೆ ಬೈಬಿಟ್ಟಿದ್ರೆ ಅವ್ರು ಬೇಜಾರಾಗ್ಬಿಡ್ತಾರೆ. ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಳ್ಳೋ ಅದರಿಂದ 3 ದಿವಸ ಆಗುತ್ತೆ. ಐ ವುಡ್ ವಾಂಟ್, ಅಂದರೆ ಇಟ್ ಕ್ಯಾನ್ ಬಿ ಸೋ ಡಿಸಾಸ್ಟ್ರಸ್. ಆ್ಯಂಡ್ ಇಟ್ಸ್ ನಾಟ್ ದ ಫಾಲ್ಟ್ ಆಫ್ ದ ವುಮನ್, ಇಟ್ ಇಸ್ ದ ಫಾಲ್ಟ್ ಆಫ್ ದ ಹಾರ್ಮೋನ್. Even if it happens to me, I will be in the same mood. So the men have to understand this. It's very important for them to understand that it is different. That is the first thing. Second thing is periods taganda back pain barutte. That's another common thing that happens. So ಅದಕ್ಕೆ ಬ್ಯಾಕ್ ಎಕ್ಸಸೈಸ್ ಮಾಡಬೇಕು. ಬೆನ್ ಎಕ್ಸಸೈಸ್ ಮಾಡ್ತೀರಪ್ಪ ಅಂತ ಕೇಳಿದ್ರೆ, ಡಾಕ್ಟರ್ ನಾನು ದಿನೋ ವಾಕಿಂಗ್ ಮಾಡ್ತೀನಿ ಡಾಕ್ಟ್ರೆ ಅಂತ. ಆಯ್ತಪ್ಪ, ನೀನು ಹಲ್ಲು ಉಜ್ಜಿದ್ರೆ ಮುಖ ಕ್ಲೀನ್ ಆಗುತ್ತಾ? ಇಲ್ಲ. ಒಂದೊಂದಕ್ಕೆ ಒಂದು ಉಪಚಾರ ಮಾಡಬೇಕಾ? ಕರೆಕ್ಟ್. ಹಂಗೆ ಯಾವುದು ಪ್ರಾಬ್ಲಮ್ ಜಾಸ್ತಿ ಆದ್ರೆ ಜಾಸ್ತಿ ಉಪಚಾರ ಆಗಬೇಕು. ದಟ್ಸ್ ಆಲ್ ಇಟ್ ಇಸ್ ಲಾಜಿಕಲ್. ನನಗೆ ಯಾಕೆ ಬೆನ್ನು ನೋವು ಬಂತು, ಅವ್ರಿಗೆ ಯಾಕೆ ಬರಲಿಲ್ಲ, ಯಾವ ದೇವರಿಗೆ ವಾಟ್ಸಪ್ ಕಳಿಸ್ಬೇಕಷ್ಟೇ, ಯಾರು ಹೇಳೋಂಗಿಲ್ಲ ಮಾಡೋಂಗಿಲ್ಲ. ಸೊ ಅದು ನೆಕ್ಸ್ಟು. ಸೊ ಅದು ಬಿಟ್ಬಿಟ್ಟು ಕಾಮನ್ ಪ್ರಾಬ್ಲಮ್ ಏನಂದರೆ ನೋವುಗಳು. ತುಂಬ ಲೇಡೀಸ್ಗೆ ಇಲ್ಲಿ ನೋವು, ಅಲ್ಲಿ ನೋವು, ಇಲ್ಲಿ ನೋವು, ಅಲ್ಲೂ ನೋವು ಅಂತ ಬರ್ತಾರೆ. ಸರಿನಾ? ಅದು ಮಯೋಫೇಶಿಯಲ್ ಪೇನ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಮುಟ್ಟಿದ ಕಡೆ ಎಲ್ಲ ನೋವು ಇರುತ್ತೆ. ಅದು ಗಂಟು ಅಂತ ಹೇಳಿದ್ನಲ್ಲ ಇದರಲ್ಲಿ, ಕೆಲವಲ್ಲಿ 25 ಗಂಟು ಇರುತ್ತಮ್ಮ. 25, ಒಂದಲ್ಲ ಎರಡಲ್ಲ, ಮುಟ್ತಾ ಇದ್ದು ಅಯ್ಯೋ ಅಯ್ಯೋ ಅಂತಾರೆ. ಒಂದೇ ಜಾಗದಲ್ಲಿ ಇಲ್ಲ, ಬೇರೆ ಬೇರೆ ಕಡೆ, ಇಲ್ಲಿ ಅಲ್ಲಿ 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 ಎಲ್ಲ ಇರ್ತದೆ. ಅದು ಆಸ್ತಿ. 10 ವರ್ಷ 15 ವರ್ಷ ಆಯ್ತಾ ಅದು ಪಾಲ್ಕೊಂಡು ಬಂದಿರ್ತಾರೆ ಅವ್ರು. ಅದು ಒಂದೊಂದೇ ಗಂಟು ಬಿಡಿಸ್ತೀವಿ ನಾವು. ತುಂಬ ಜನ ಫಿಸಿಯೋಥೆರಪಿಸ್ಟ್ ಬಿಡ್ಸಕ್ಕೆ ಬರಲ್ಲ. ಅದು ಅವ್ರು ಬರೀ ಶಾಖ ಕೊಡ್ತಾರೆ. ಶಾಖ ಕೊಟ್ಟರೆ ಕೆಲಸ ಆಗಲ್ಲ. ಅದು ಹುಡುಕಿ ಹುಡುಕಿ ಬಿಡಿಸ್ಬೇಕು. ಒಂದೊಂದ್ಸಲ ಕೈಯಲ್ಲಿ ಬಿಡಿಸ್ಬೋದು, ಒಂದೊಂದ್ಸಲ ನೀರು ಹಾಕಬೇಕಾಗತ್ತೆ, ಒಂದೊಂದ್ಸಲ ಇಂಜೆಕ್ಷನ್ ಕೊಡಬೇಕಾಗತ್ತೆ. ಸುಮಾರು ಟ್ರೀಟ್ಮೆಂಟ್ ಇದೆ. ಜಾಯಿಂಟಲ್ಲಿ ಇಂಜೆಕ್ಷನ್ ಕೊಡಬೇಕಾಗುತ್ತೆ. ಅದೆಲ್ಲ ನಾವು ಮಾಡ್ತೀವಿ. ಪೇನ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಎಲ್ಲ ಮಾಡ್ತೀವಿ. ಫುಲ್ ಎಂಡ್ ಟು ಎಂಡ್ ಸರ್ವಿಸಸ್ ಮಾಡ್ತೀವಿ. ಕೆಲವು ಇಂಜೆಕ್ಷನ್ ಔಟ್ ಪೇಷನಲ್ಲಿ ಮಾಡ್ಬೋದು, ಕೆಲವು ಇಂಜೆಕ್ಷನ್ ಅಲ್ಟ್ರಾಸೌಂಡ್ ಇಟ್ಕೊಂಡು ಮಾಡಬೇಕು, ಕೆಲವು ಇಂಜೆಕ್ಷನ್ OT ಅಲ್ಲಿ ಮಾಡಬೇಕು, ಸ್ಪೆಷಲ್ ಇಂಜೆಕ್ಷನ್. ಕೆಲವರು ಮಾಡಿಬಿಟ್ರೆ ಪೇಯ್ನ್ ಹೋಗ್ಬಿಡುತ್ತೆ. ಅವು ಒಳಗೆ ಹೋಗ್ತಾರೆ, ಅಂತ ಹೊರಗಡೆ ಆರಾಮಾಗಿ ಬರ್ತಾರೆ. ಅಷ್ಟು ಮ್ಯಾಜಿಕಲ್ ಅದು. ಸೊ ವಿ ಕ್ಯಾನ್ ರಿಯಲಿ ಹೆಲ್ಪ್ ಪೀಪಲ್. ಸೊ ಈ ಲೇಡೀಸ್ಗೆ ತುಂಬ ಜನ ಲೇಡೀಸ್ ಬರ್ತಾರೆ. ಅವರು ಏನಾಗುತ್ತೆ, ಈ ಪೇಯ್ನ್ ಇದ್ದಾಗ ಎಲ್ಲ ಟೆಸ್ಟು ನಾರ್ಮಲ್ ಇರುತ್ತೆ. MRI ಏನಿರಲ್ಲ, ಬ್ಲಡ್ ಟೆಸ್ಟು. ಸೊ ಏನಾಗುತ್ತೆ, ನಾರ್ಮಲ್. ಒಂದು ಕಡೆ ಟೆಸ್ಟ್ ನಾರ್ಮಲ್, ವಿಚ್ ಮೀನ್ಸ್ ಏನಿಲ್ಲ. ಅದರ ಕಡೆ ಪೇಷಂಟ್ ಇಸ್ ನಾಟ್ ನಾರ್ಮಲ್. ಇವಾಗ ನಾನು ಈ ಥರ ಇದ್ದಾಗ ಏನು ಅನ್ಕೋತಾರೆ ಹಸ್ಬೆಂಡ್ ಎಲ್ಲ, ಫ್ಯಾಮಿಲಿ, ಇವ್ರು ಸುಮ್ಮನೆ ಡ್ರಾಮಾ ಮಾಡ್ತಾರೆ. ಇವು ಗೊತ್ತಲ್ಲ, ಎಸ್ಪೆಷಲಿ ರೂರಲ್ ಇಂಡಿಯಾಲೆಲ್ಲ ಭಾರಿ ಕಷ್ಟ. ಎಷ್ಟು ಜನ ಲೇಡೀಸ್ ಬಂದು ಹೇಳಿದ್ದಾರೆ, ಡಾಕ್ಟ್ರೆ ನಾನು ನೇಣಾಕೋಬೇಕಂತ ಅನಿಸ್ತದೆ ಡಾಕ್ಟ್ರೆ, ನಂಗೆ ಆಗ್ತಾಯಿಲ್ಲ, ಯಾರು ನನ್ನ ಕಷ್ಟ ಗೊತ್ತಾಗ್ತಾಯಿಲ್ಲ ಅಂತ. ದಿಸ್ ಇಸ್ ಕಾಲ್ಡ್ ಮಯೋಫೇಶಿಯಲ್ ಪೇನ್ ಸಿಂಡ್ರೋಮ್ ಆರ್ ಫೈಬ್ರೋಮಯಾಲ್ಜಿಯಾ ಅಂದ್ಬಿಟ್ಟು. ಫೈಬ್ರೋಮಯಾಲ್ಜಿಯಾ ಆರ್ ಮಯೋಫೇಶಿಯಲ್ ಪೇನ್ ಸಿಂಡ್ರೋಮ್ ಇಸ್ ಅ ವೆರಿ ಬಿಗ್ ಪ್ರಾಬ್ಲಮ್, ಎಸ್ಪೆಷಲಿ ಅಮಂಗ್ ವುಮೆನ್. ಅಮೇರಿಕಲ್ಲಿ ಅವ್ರಿಗೆ ಡಿಸಬಿಲಿಟಿ ಪೆನ್ಷನ್ ಬರುತ್ತೆ ಮಯೋಫೇಶಿಯಲ್ ಪೇನ್ ಸಿಂಡ್ರೋಮ್. ದಟ್ ಈಸ್ ಹೌ ಡಿಸೇಬ್ಲಿಂಗ್ ಫೈಬ್ರೋಮಯಾಲ್ಜಿಯಾ ಇಸ್. ಇಟ್ ಈಸ್ ಒಫಿಷಿಯಲಿ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಅಮೇರಿಕಾ. ಆ್ಯಂಡ್ ಅವ್ರಿಗೆ ಇಷ್ಟು ಪೇನ್ ಜಾಸ್ತಿ ಇದ್ದರೆ ಸರ್ಟಿಫಿಕೇಟ್ ಕೊಟ್ಟರೆ ಅವ್ರಿಗೆ ತಿಂಗಳು ಇಷ್ಟು ಕೊಡ್ತಾರೆ. I'm just trying to make you understand how serious pain is. It is not a chota problem. ಗೊತ್ತಾಯ್ತಾ? ಸೊ ಆ ಮಯೋಫೇಶಿಯಲ್ ಸಿಂಡ್ರೋಮ್ಸ್ ನಾವು ಕರೆಕ್ಟಾಗಿ ಹುಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ತಕ್ಕಂಥ ಔಷಧಿಗಳಿದೆ ಅದಕ್ಕೆ. ಪೇಷಂಟ್ ನಾವು ಅರ್ಥ ಆಗಬೇಕು. ಒಂದೊಂದು ಪೇಷಂಟ್ ಮೂಡ್ ಎಲ್ಲ ನೋಡ್ಕೊಂಡು ಕೊಟ್ಟರೆ ಸಾಕಷ್ಟು ಜನ ಚೆನ್ನಾಗಿದ್ದಾರೆ. ಓಕೆ ಸರ್. ಸೊ ಪೇನ್ ಮ್ಯಾನೇಜ್ಮೆಂಟ್ ಬಗ್ಗೆ, ಸ್ಪೆಷಲಿ ಲೇಡೀಸ್ ಯಾವ ರೀತಿ ಪೇನ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು ಅನ್ನೋದನ್ನ ಅತ್ಯಂತ ಸರಳವಾಗಿ ತಿಳಿಸಿಕೊಟ್ರಿ ಸರ್. ಧನ್ಯವಾದ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.